ಅದು ಐತಿಹಾಸಿಕ ಪ್ರಸಿದ್ಧಿ ಪಡೆದಿರೋ ತಾಣ. ಆ ತಾಣಕ್ಕೆ ದೇಶ ವಿದೇಶದಿಂದ ಪ್ರವಾಸಿಗರು ಹರಿದು ಬರ್ತಿದ್ರು. ಆದ್ರೆ ಆ ಐತಿಹಾಸಿಕ ತಾಣವೀಗ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇರೋ ಹೋಟೆಲ್ಗಳು, ಗ್ರಾಹಕರಿಗಾಗಿ ಕಾದು ಕುಳಿತಿರುವ ವ್ಯಾಪಾರಿಗಳು, ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇರೋ ದೇಗುಲದ ಆವರಣ. ಈ ದೃಶ್ಯ ಕಂಡು ಬಂದಿರೋದು ವಿಶ್ವ ಪ್ರಸಿದ್ಧಿ ಪಡೆದಿರುವ ಐತಿಹಾಸಿಕ ಸ್ಥಳ ಹಂಪಿಯಲ್ಲಿ. ಅಷ್ಟಕ್ಕೂ ಹಂಪಿಗೆ ಪ್ರವಾಸಿಗರು ಯಾಕೆ ಬರ್ತಿಲ್ಲ ಅಂತ ನಿಮ್ಗೂ ಅನ್ಸಿರಬಹುದಲ್ಲ. ಅದಕ್ಕೆ ಉತ್ತರ ನೋಟ್ ಬ್ಯಾನ್. ಹೌದು, 500 ಹಾಗೂ 1000 ರೂಪಾಯಿ ನೋಟ್ ಬ್ಯಾನ್ ಎಫೆಕ್ಟ್ ಹಂಪಿಗೂ ತಟ್ಟಿದೆ. ಇದರಿಂದ ಸದ್ಯ ಪ್ರವಾಸೋದ್ಯಮ ಹಾಗೂ ಹೋಟೆಲ್ ಉದ್ದಿಮೆ ಮೇಲೆ ಹೊಡೆತ ಬಿದ್ದಿದೆ. ಹಂಪಿಯಲ್ಲಿ ಚಿಲ್ಲರೆ ಇಲ್ಲದೆ ವಿದೇಶಿ ಪ್ರವಾಸಿಗರು ಪರದಾಡ್ತಿದ್ದಾರೆ. ಈ ವರ್ಷ ತೊಂದರೆ ಅಂದ್ರೆ ಇದೆ ನೋಟಿಂದ ಬ್ಯಾನ್ ಮಾಡಿರೋದು. ಅಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಅವರಿಗೆ ಫಾರಿನರ್ಸ್ಗೆ ಒಬ್ಬರಿಗೆ ಒಂದು ದಿವಸಕ್ಕೆ 4,000 ರೂಪಾಯಿ ಇದು ಕೊಟ್ಟಿದ್ದಾರೆ, ಲಿಮಿಟೇಷನ್ ಕೊಟ್ಟಿದ್ದಾರೆ. ಅದನ್ನು ಜಾಸ್ತಿ ಮಾಡಿದ್ರೆ ಅವರಿಗೆ ಈಗ ಹೋಟೆಲ್ ಬಿಲ್ ಕೊಡ್ಲಿಕ್ಕಾಗಲಿ, ಲಾಡ್ಜ್ ಗೆಸ್ಟ್ ಹೌಸ್ ಬಿಲ್ ಕೊಡ್ಲಿಕ್ಕಾಗಲಿ, ಊರಿಂದ ಊರಿಗೆ ಹೋಗ್ಲಿಕ್ಕಾಗಲಿ ಸ್ವಲ್ಪ ಅನುಕೂಲ ಆಗುತ್ತೆ. ವರ್ಷ ಸೀಸನ್ ಕಡಿಮೆ ಇದೆ. ಡಿಸೆಂಬರ್ ಅಲ್ಲ ಸರ್, ಈಗ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಜನ ಭಾಳ ಇರಬೇಕಾಗಿತ್ತು. Change them. We haven't had to exchange them because we've been here for 6 weeks now, so that's not been too much trouble for us. But getting money out of the ATM is really difficult. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸಿ ತಾಣ ಹಂಪಿಯನ್ನ ನೋಡೋಕೆ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ದೇಶ ವಿದೇಶಗಳಿಂದಲೂ ಹರಿದು ಬರ್ತಿದ್ರು. ಸದ್ಯ ಆರ್ಥಿಕ ದುಸ್ಥಿತಿ ಎದುರಾಗಿದ್ದು ಪ್ರವಾಸಿಗರ ಕೈಯಲ್ಲಿ ಹಣ ಇಲ್ಲದೆ ಇರೋದ್ರಿಂದ ಹಂಪಿಯತ್ತ ಮುಖ ಮಾಡ್ತಾ ಇಲ್ಲ. ಬಿಡಿ ವ್ಯಾಪಾರಸ್ಥರು ನೊಣ ಹೊಡೆಯುವಂತಾಗಿದೆ. ಜೊತೆಗೆ ಗೈಡ್ಗಳು ಸಹ ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಬರೋ ಇಷ್ಟೋ ಪ್ರವಾಸಿಗರಿಂದ ವ್ಯಾಪಾರ ಆಗಿ ಜೀವನವನ್ನ ನೂಗ್ತಿದ್ದಾರೆ. ಸದ್ಯ ನೋಟ್ ಬ್ಯಾನ್ ಪ್ರವಾಸೋದ್ಯಮದ ಮೇಲೆ ತೀವ್ರವಾದ ಪರಿಣಾಮವನ್ನ ಬೀರಿದೆ. ಇನ್ನು ಭಾರತ ದೇಶದಲ್ಲಿರೋ ಕಪ್ಪು ಹಣವನ್ನ ದೇಶದ ಮೂಲ ಸೌಲಭ್ಯಾಭಿವೃದ್ಧಿಗೆ ಬಳಸಬೇಕಂತಾರೆ ವಿದೇಶಿ ಪ್ರವಾಸಿಗರು. I think it's an incredibly courageous thing on Modi's part to do. It's annoying a few Indians, but when you look at how much money they've brought in unpaid taxes, and you think about how much they can do, I think in a year or 2 years you're going to see new schools, new hospitals, new roads, new infrastructure, new businesses. For me, it's a small problem. For India, I think it's a great windfall. 100-200 ರೂಪಾಯಿ ಬಿಲ್ ಮಾಡ್ತಾರೆ, 2,000 ರೂಪಾಯಿ ತರ್ತಾರೆ. ನಮಗೆ ಚಿಲ್ಲರೆ ಸಮಸ್ಯೆ ಭಾಳ ಆಗಿದೆ. ಚಿಲ್ಲರೆ ಕೊಡ್ಲಿಕ್ಕೆ ಆಗ್ತಿಲ್ಲ. ಏತ ರೀತಿಯಾಗಿ ಬ್ಯಾನ್ ಮಾಡಿದ್ರಿಂದ ನಮಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡಲ್ ಆಗಿದೆ. ಆದಷ್ಟು ಬೇಗ ಸ್ವಲ್ಪ ಪ್ರವಾಸಿಗರಿಗೆ ಚಿಲ್ಲರೆ ಕಾಸಿನ ಬಗ್ಗೆ ಸ್ವಲ್ಪ ಟೈಮ್ನಲ್ಲಿ ಜಾಸ್ತಿ ಇರ್ತಿದ್ರು, ಈ ತರ ನಮಗೆ ಫ್ರೀ ಆಗಿರೋದಕ್ಕೆ ಆಗ್ತಿದ್ದಿಲ್ಲ. ಆದ್ರೆ ಈ ಸಾರಿ ಮಾತ್ರ ಸ್ವಲ್ಪ ಬಹಳಷ್ಟು ಖಾಲಿ ಇದೆ. ಒಟ್ಟಾರೆ ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ಬೀಸಿ ಪ್ರವಾಸೋದ್ಯಮಕ್ಕೂ ತಟ್ಟಿದೆ. ಇದರಿಂದ ಹಂಪಿಯಲ್ಲಿನ ಬೀದಿ ಬದಿಯ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ಸರ್ಕಾರ ಚಿಲ್ಲರೆ ಅಭಾವವನ್ನ ನೀಗಿಸುವತ್ತ ಗಮನ ಹರಿಸಬೇಕಿದೆ. ಗರಿಷ್ಠ ಮುಖಬೆಲೆಯ ನೋಟು ಬ್ಯಾನ್ ಆಗಿ ಇವತ್ತಿಗೆ 1 ತಿಂಗಳ ಗತಿಸಿದೆ. ಈ ಗರಿಷ್ಠ ಮುಖಬೆಲೆಯ ನೋಟು ಬ್ಯಾನ್ ಆಗಿರೋದ್ರಿಂದ ಅಕ್ಷರಶಃ ಪ್ರವಾಸೋದ್ಯಮ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಐತಿಹಾಸಿಕ ಹಂಪಿಯಲ್ಲಿರ್ತಕ್ಕಂಥ ಸಾಕಷ್ಟು ಹೋಟೆಲ್ಗಳು ಕೂಡ ಇವತ್ತು ಪ್ರವಾಸಿಗರಿಲ್ಲದೆ ಬಣಗುಡುತ್ತಿವೆ. ಹೀಗಾಗಿ ಈ ನೋಟ್ ಬ್ಯಾನ್ನಿಂದಾಗಿ ಸಾಕಷ್ಟು ತೀವ್ರ ತೊಂದರೆಯನ್ನು ಹೋಟೆಲ್ ಉದ್ದಿಮೆದಾರರು ಅನುಭವಿಸುತ್ತಿದ್ದಾರೆ. ಇವತ್ತು ಯಾವುದೇ ರೀತಿಯಾದಂತಹ ಪ್ರವಾಸಿಗರು ಅವರ ಕೈಯಲ್ಲಿ ಹಣ ಇಲ್ಲದೆ ಇರೋದ್ರಿಂದ, ಚಿಲ್ಲರೆ ಇರೋದ್ರಿಂದಾಗಿ ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಸರಿದೂಗಿಸುವಂತೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಾನ್ಯನೊಂದಿಗೆ ರಾಚಪ್ಪ ಬೆಣ್ಣಿದ್ದೀನಿ, ಸುದ್ದಿ ಟಿವಿ, ಹೊಸಪೇಟೆ. ಶ್ರುತಿ, ಎಲ್ಲಿ ನೋಡಿದ್ರು 500-1000 ರೂಪಾಯಿ ನೋಟ್ ಬ್ಯಾನ್ ಬಿಸಿ ನಾವು ಆಗ್ಲಿಂದ ನೋಡ್ತಾ ಇದ್ದೀವಿ. ಎಷ್ಟು ಸುದ್ದಿಗಳು ಬರ್ತಾ ಇದೆ ಅಂದ್ರೆ ಜನ ಎಷ್ಟು ಆತಂಕಕ್ಕೀಡಾಗಿದ್ದಾರೆ, ಜೊತೆಗೆ ಈ ಒಂದು ಅವ್ಯವಸ್ಥೆಗೊಳಗಾಗ್ತಾ ಇದ್ದಾರೆ ಪಾಪ ಅಂತ. ಮತ್ತೆ ಇನ್ನೊಂದು ವಿದೇಶಿ ಪ್ರವಾಸಿಗರೊಬ್ರು ಹೇಳಿದ್ರು, ಸೊ ಏನ್ ಬ್ಯಾನ್ ಆಗಿದೆ ಹಣದಿಂದ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯೋಚನೆ ಚೆನ್ನಾಗಿದೆ, ಸೊ ಜಾರಿಗೆ ಬಂದ್ರೆ ಇಂಪ್ಲಿಮೆಂಟ್ ಆಗಬೇಕು.